ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ಪತನ ಹೇಗಾಯಿತು ಅಂತ ನಾವು ನೋಡಿದೀವಿ. ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಆ ಸರ್ಕಾರ ಕೊನೆಗಾಣೋದಕ್ಕೆ ಕಾರಣ ಆಯಿತು. ಮತ್ತೆ ಮೋದಿ ಸರ್ಕಾರ ಬಂತು. ಆ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಪರಿಣಾಮವಾಗಿಯೇ ಹುಟ್ಕೊಂಡಂತ ಎಎಪಿ ಕೂಡ ದಿಲ್ಲಿಯನ್ನ 10 ವರ್ಷ ಆಳೋ ಮೂಲಕ ರಾಜಕೀಯ ಕ್ರಾಂತಿಯನ್ನ ಮಾಡಿತು. ಒಮ್ಮೆ ಎಎಪಿ ಅವರೇ ಆಗಿದ್ದಂತಹ ಅಶುತೋಷ್ ಈಗ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ನಂತರ ಹೊಸ ಭರವಸೆ ಹಾಗೆ ಬಂದಿದ್ದಂತಹ ಮೋದಿ ಸರ್ಕಾರ ಹೇಗೆ ತನ್ನದೇ ಭ್ರಷ್ಟಾಚಾರಗಳನ್ನ ಅರಗಿಸಿಕೊಂಡು ನಿರಾಳವಾಗಿದೆ ಅನ್ನೋದನ್ನ ನೋಡಿದ್ದಾರೆ. ನಾ ಖಾವುಂಗಾ ನಾ ಖಾನೇ ದೂಂಗಾ ಅಂತ ಹೇಳಿದಂತಹ ಮೋದಿ ಅವರ ಬಿಜೆಪಿ ಇಷ್ಟು ವರ್ಷಗಳಲ್ಲಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ವಿಪಕ್ಷಗಳಲ್ಲಿನ ಭ್ರಷ್ಟರನ್ನೇ ಸೆಳೆದು ತಂದು ಕ್ಲೀನ್ ಮಾಡಿ ಅವರಿಗೆ ಅಧಿಕಾರ ಕೊಟ್ಟಿರೋದು ಅದೇ ಮೋದಿ ಅವರ ಬಿಜೆಪಿನೇ. ಹಾಗಾಗಿ ಭ್ರಷ್ಟಾಚಾರ ಹಗರಣದ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಪತನ ಆದ ಹಾಗೆ ಮೋದಿ ಸರ್ಕಾರ ಪತನ ಆಗೋದಿಲ್ಲ ಅನ್ನೋದು ಈಗ ಪಕ್ಕಾ ಆಗಿದೆ. ಭಂಡತನ ಒಮ್ಮೆ ಬೆಳೆದು ಬಿಟ್ರೆ ಲಜ್ಜೆಗೇಡಿತನ ಕೂಡ ಅದರ ಭಾಗವಾಗಿನೇ ಬೆಳೆಯುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ ಈಗ. ಮತ್ತೆ ಮೋದಿ ಅವರ ಬಿಜೆಪಿ ಮತ್ತೆ ಸರ್ಕಾರ ಎರಡೂ ಕೂಡ ಅದನ್ನ ಮೈಗೂಡಿಸ್ಕೊಂಡ್ ಬಿಟ್ಟಿವೆ. ಈಗ ಭ್ರಷ್ಟಾಚಾರದ ಬಗ್ಗೆ ಅಥವಾ ಹಗರಣಗಳ ಬಗ್ಗೆ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡೋದೇ ವ್ಯರ್ಥ ಅಂತ ಅಶುತೋಷ್ ಹೇಳ್ತಾ ಇದ್ದಾರೆ. ಹಿಂದೆಲ್ಲ ಈ ಸರ್ಕಾರಗಳು ಭ್ರಷ್ಟ ಅಂತ ಕಂಡ್ರೆ ಮಾಧ್ಯಮಗಳೇ ಅದನ್ನ ಪ್ರಶ್ನೆ ಮಾಡ್ತಿದ್ವು. ಸರ್ಕಾರಗಳು ತಮ್ಮ ಸಾಧನೆ ದುಷ್ಕೃತ್ಯಗಳಿಗೆ ಸಂಸತ್ತಿನ ಮೂಲಕ ಜನರಿಗೆ ಹೊಣೆಗಾರರಾಗಿದ್ದಂತ ಒಂದು ಸಮಯ ಅದಾಗಿತ್ತು. ಆದ್ರೆ ಈ 12 ವರ್ಷಗಳಲ್ಲಿ ಕಾಲ ತುಂಬಾ ಬದಲಾಗ್ಬಿಟ್ಟಿದೆ. ಮತ್ತೆ ಈ ಮೀಡಿಯಾಗಳು ಈಗ ಮಡಿಲ ಮೀಡಿಯಾಗಳಾಗಿವೆ. ಅವು ಸರ್ಕಾರವನ್ನ ಪ್ರಶ್ನೆ ಮಾಡೋದಿಲ್ಲ, ಬದಲಾಗಿ ಸರ್ಕಾರದ ಭಟ್ಟಂಗಿತನದಲ್ಲಿ ತೊಡಗಿವೆ. ಮತ್ತೆ ವಿಪಕ್ಷಗಳ ಮೇಲೆ ಬಿಜೆಪಿ ಅವರಿಗಿಂತ ತೀವ್ರವಾಗಿ ಮುಗಿಬೀಳ್ತಾ ಇವೆ. ಈಗ ಬಿಜೆಪಿ ಯಾವುದನ್ನ ಮುಂದಿಟ್ಕೊಂಡು ಅಧಿಕಾರಕ್ಕೆ ಬಂತೋ ಅದೇ ರಾಮ ಮಂದಿರದ ಕಾಣಿಕೆ ಲೂಟಿಯಾದ್ರೂ ಕೂಡ ಯಾರು ಇಲ್ಲಿ ಹೊಣೆಯಲ್ಲ. ಮುಖ್ಯಮಂತ್ರಿಗಳ ಕುಟುಂಬಸ್ಥರೇನೆ ರಿಯಲ್ ಎಸ್ಟೇಟ್ ದಂಧೆ ಮೂಲಕ ಸರ್ಕಾರಿ ಯೋಜನೆಗಳ ಲಾಭವನ್ನ ಕಬಳಿಸ್ತಾ ಇದ್ರು, ಯಾರು ಹೊಣೆಯಲ್ಲ. ಮುಖ್ಯಮಂತ್ರಿ ಕುಟುಂಬಕ್ಕೆ ಸೇರಿದಂತಹ ಕಂಪನಿಗಳಿಗೇನೆ ಕೋಟ್ಯಾಂತರ ಮೌಲ್ಯದ ಸರ್ಕಾರಿ ಗುತ್ತಿಗೆಗಳು ಹೋಗ್ತಾ ಇದ್ರು ಕೂಡ ಯಾರು ಹೊಣೆಗಾರರಲ್ಲ. ಅವರೆಲ್ಲ ಮೋದಿ ಅವರ ಮುಂದಾಳತ್ವದಲ್ಲಿ ನಿರಾಳವಾಗಿ ಸಂಪನ್ನರಾಗಿ ಉಳಿತಾ ಇದ್ದಾರೆ. ಇವತ್ತು ನಾವು ಒಂದು ಅವಾಸ್ತವಿಕ ಕಾಲದಲ್ಲಿ ಬದುಕ್ತಾ ಇದ್ದೀವಿ ಅಂತ ಅಶುತೋಷ್ ಅವರು ದಿ ಕ್ವಿಂಟ್ ನಲ್ಲಿನ ತಮ್ಮ ಲೇಖನದಲ್ಲಿ ಹೇಳಿದ್ದಾರೆ. ನಮ್ಮ ಸರ್ಕಾರದಲ್ಲಿ ರಾಜೀನಾಮೆಯನ್ನ ನೀಡಲಾಗೋದಿಲ್ಲ ಅಂತ ನಿರ್ಲಜ್ಜವಾಗಿ ಮತ್ತೆ ದುರಹಂಕಾರದಿಂದ ಹೇಳುವಂತ ಸರ್ಕಾರ ಮತ್ತೆ ನಾಯಕರನ್ನ ನಾವಿವತ್ತು ನೋಡ್ಬೇಕಾಗಿದೆ ಅಂತ ಗೃಹ ಸಚಿವರಾಗಿದ್ದಂತ ಹೊತ್ನಲ್ಲಿ ರಾಜನಾಥ್ ಸಿಂಗ್ ನೀಡಿದಂತ ಹೇಳಿಕೆಯನ್ನ ಅಶುತೋಷ್ ಅವರು ಉಲ್ಲೇಖ ಮಾಡಿದ್ದಾರೆ. ಅವರ ಈ ಹೇಳಿಕೆ 2014ರಿಂದ ಭಾರತದಲ್ಲಿ ಸರ್ಕಾರದ ಸ್ವರೂಪ ಎಷ್ಟು ಬದಲಾಗಿದೆ ಅನ್ನೋದ್ರ ಮೊದಲ ಸೂಚನೆಯಾಗಿದೆ ಅಂತ ಅವ್ರು ಹೇಳ್ತಾರೆ. ಪ್ರಜಾಪ್ರಭುತ್ವ ಎಲ್ಲಿಗೆ ಬಂದಿದೆ ಅಂತ ಅಂದ್ರೆ ಅಲ್ಲಿಗ ಅಧಿಕಾರದಲ್ಲಿರೋರು ಜನರಿಗೆ ಉತ್ತರದಾಯಿಗಳಲ್ಲ, ಮತ್ತೆ ಅಲ್ಲಿ ಈಗ ವಿರೋಧ ಪಕ್ಷ ಗೌಣ ಅನ್ನುವಾಗಿದೆ. ಈಗ ಏನಿದ್ರು ಗೆದ್ದವ್ರ ಆಟ ಮಾತ್ರ. ಎಷ್ಟು ಚುನಾವಣೆಗಳನ್ನ ಅವ್ರು ಗೆದ್ರು ಅನ್ನೋದ್ರ ಮೇಲೆ ಎಲ್ಲಾನು ತೀರ್ಮಾನ ಆಗುವಂತಹ ಒಂದು ಸ್ಥಿತಿ ತಲೆದೂರಿದೆ. ಇವತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಯಾವುದಕ್ಕೂ ಕೂಡ ಬಾರದವರು ಅಂತ ಅಪಹಾಸ್ಯ ಮಾಡಲಾಗುತ್ತೆ. ಯಾಕಂದ್ರೆ ಅವರು ಒಂದ್ರ ಬೆನ್ನಲ್ಲೊಂದು ಚುನಾವಣೆಗಳನ್ನ ಸೋತಿದ್ದಾರೆ. ಆದ್ರೆ ವಾಜಪೇಯಿ ಮತ್ತೆ ಅಡ್ವಾಣಿ ಅಧಿಕಾರಕ್ಕೆ ಬರೋ ಮೊದಲು ಅವರು ಎಷ್ಟು ಚುನಾವಣೆಗಳಲ್ಲಿ ಸೋತರು ಅನ್ನೋದನ್ನ ಈ ಜನ ಮರೆತು ಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಸಾಕಷ್ಟು ಚೆನ್ನಾಗಿದ್ದಂತಹ ಆ ಕಾಲದಲ್ಲಿ ವಿರೋಧ ಪಕ್ಷಗಳ ಬಗ್ಗೆ ಒಂದು ಗೌರವ ಇತ್ತು. ಅವಮಾನಿಸೋದಂತೂ ಸಾಧ್ಯನೇ ಇರಲಿಲ್ಲ ಆಗ. ಮತ್ತೆ ಸಚಿವರು ತಪ್ಪು ಕೆಲಸಗಳನ್ನ ಮಾಡ್ತಾ ಇದ್ರೆ ಅಥವಾ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ರೆ ರಾಜೀನಾಮೆಯನ್ನ ಕೇಳಲಾಗ್ತಾ ಇತ್ತು. ಆದ್ರೆ ಈಗ ಕಾಲ ತುಂಬಾನೇ ಬದಲಾಗಿದೆ. ಭ್ರಷ್ಟಾಚಾರದ ಕಾರಣಕ್ಕೆ ಇನ್ನು ಮುಂದೆ ರಾಜಕೀಯ ಬದಲಾವಣೆ ಆಗತ್ತೆ ಅನ್ನೋದು ಸುಳ್ಳಿದು. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಕುಟುಂಬಸ್ಥರ ಭೂ ವ್ಯವಹಾರಗಳ ಬಗ್ಗೆ ವರದಿ ಬಂತು. ಅವರು ರಾಜೀನಾಮೆಯನ್ನ ನೀಡಿದ್ರಾ? ಇಲ್ಲ. ರಾಜೀನಾಮೆಯನ್ನ ನೀಡ್ತಾರಾ ಅಂತ ಕೇಳೋದು ವ್ಯರ್ಥ ಅಂತ ಅಶುತೋಷ್ ಅವರು ಹೇಳ್ತಾರೆ. ಹಾಗೇನೆ ಬಂದಿರುವ ಆರೋಪದ ಬಗ್ಗೆ ಸರಿಯಾದ ಮತ್ತೆ ನಿಷ್ಪಕ್ಷ ತನಿಖೆ ನಡೆಯುತ್ತಾ ಅಂತ ಕೇಳೋದು ಕೂಡ ವ್ಯರ್ಥನೇ. ಅದು ತನಿಖಾ ವರದಿನೇ ತಪ್ಪು ಅಂತ ಯಾವುದೇ ರೀತಿಯ ದೃಢೀಕರಣ ಇಲ್ಲದೇನು ಹೇಳೋದಿಕ್ಕೆ, ಆಡಳಿತಾರೂಢರನ್ನ ಸಮರ್ಥಿಸಿಕೊಳ್ಳೋದಿಕ್ಕೆ ಜನರನ್ನ ಬಿಡಲಾಗತ್ತೆ. ಅದೇ ರೀತಿ ಈಗ ರಾಮ ಮಂದಿರ ದೇಣಿಗೆ ಕಳುವು ಕೂಡ ನಾಚಿಕೆ ಪಡುವಂತ ಹಗರಣ ಆಗಿದೆ. ಭಗವಾನ್ ರಾಮನ ಮೇಲೆ ಪ್ರಮಾಣ ಮಾಡುವವರ ಆಂತರಿಕ ಟೊಳ್ಳುತನವನ್ನ ಈ ಹಗರಣ ಬಯಲು ಮಾಡಿದೆ. ಮತ್ತೆ ಈಗ ಅವರು ಆ ವಿಷಯದಲ್ಲಿ ಮೌನ ವಹಿಸಿರೋದು ಕೂಡ ರಾಮ ಭಕ್ತಿ ಹೆಸರಿನ ಬೂಟಾಟಿಕೆಯನ್ನ ತೋರಿಸಿದೆ. ಈ ದೇಶದ ರಾಜಕೀಯದಲ್ಲಿ ಬಿಜೆಪಿ ಮೇಲ್ ಬರೋದಕ್ಕೆ ಮೂಲ ಕಾರಣನೇ ರಾಮ ಮಂದಿರ ಚಳುವಳಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಕ್ರೆಡಿಟ್ ಅನ್ನ ಬಿಜೆಪಿ ಮತ್ತೆ RSS ಎರಡೂ ಕೂಡ ತೆಗೆದುಕೊಂಡಿವೆ. ಮೋದಿ ಅವರು ಅದೇ ನೆಪದಲ್ಲಿ ವಿಜೃಂಭಿಸಿದ್ದಾರೆ. ಆದ್ರೆ ಅದೇ ರಾಮ ಭಕ್ತರು ಅಂತ ಹೇಳ್ಕೊಳ್ಳೋರು ಈಗ ಮಂದಿರದ ಹುಂಡಿಯಿಂದ ಕೋಟಿ ಕೋಟಿ ಮೌಲ್ಯದ ಕಾಣಿಕೆ, ದೇಣಿಗೆ ಮತ್ತೆ ಆಭರಣಗಳನ್ನ ಕದ್ದಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. SIT ವರದಿ ಈ ಕಳ್ಳತನ ಒಂದು 200 ಕೋಟಿ ರೂಪಾಯಿ ಮೌಲ್ಯದಾಗಿರಬಹುದು ಅಂತ ಹೇಳಿದೆ. ಆದ್ರೆ ಲೆಕ್ಕಕ್ಕೆ ಸಿಗದೇ ಇರುವಂತಹ ಮೊತ್ತ ಇನ್ನೂ ಬಹಳ ದೊಡ್ಡದಿರಬಹುದೇನೋ.
ಆದ್ರೆ ರಾಮ ಮಂದಿರ ಉದ್ಘಾಟಿಸಿದಂತಹ ಮೋದಿ ಮತ್ತು ಅವ್ರ ಬಿಜೆಪಿ ಮೌನ ವಹಿಸಿರೋದು ರಾಮನ ಹೆಸರಿನ ರಾಜಕೀಯದ ಅಸಲಿಯತ್ತನ್ನ ಬಯಲುಗೊಳಿಸಿದೆ. ರಾಮ ಮಂದಿರ ಹಗರಣ RSS ಕುಟುಂಬದ 3 ಘಟಕಗಳಾದಂತಹ ಮೋದಿ ಸರ್ಕಾರ, ಆದಿತ್ಯನಾಥ್ ಸರ್ಕಾರ ಮತ್ತೆ RSS ನ ಅಪರಾಧವನ್ನ ಬಹಿರಂಗಕ್ಕೆ ತಂದಿದೆ. ಸುಪ್ರೀಂ ಕೋರ್ಟ್ 2019ರ ಆದೇಶದ ಪ್ರಕಾರ ಮೋದಿ ಸರ್ಕಾರ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನ ರಚನೆ ಮಾಡಿತು. ಈ ಹಗರಣದ ಆರೋಪ ಕೇಳಿ ಬಂದ ತಕ್ಷಣನೇ ಟ್ರಸ್ಟ್ ಅನ್ನ ವಿಸರ್ಜಿಸುವಂತ ಒಂದು ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು ಅಂತ ಆಶುತೋಷ್ ಅವರು ಬರೀತಾರೆ. ಆ ಮೂಲಕ ತನಿಖೆ ನಿಷ್ಪಕ್ಷವಾಗಿ ನಡೆಯೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡೋದು ಮತ್ತೆ ಪದಾಧಿಕಾರಿಗಳು ಈ ಆರೋಪಗಳಿಂದ ಮುಕ್ತರಾಗುವವರೆಗೆ ಅವರನ್ನ ಅವರ ಜವಾಬ್ದಾರಿಗಳಿಂದ ಹೊರಗಿಡೋದು ಬಹಳ ಅಗತ್ಯವಾಗಿತ್ತು. ಆದ್ರೆ ಮೋದಿ ಸರ್ಕಾರ ಇದು ಯಾವುದನ್ನು ಕೂಡ ಮಾಡಲಿಲ್ಲ. ಆದಿತ್ಯನಾಥ್ ಸರ್ಕಾರ ಕೂಡ ಹೊಣೆಗಾರಿಕೆಯನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಮೊದಲ ಹೆಜ್ಜೆ FIR ಅನ್ನ ದಾಖಲಿಸೋದು, ಅಗತ್ಯ ಬಿದ್ರೆ ತನಿಖೆ ಪ್ರಾರಂಭಿಸೋದು ಮತ್ತೆ ಆರೋಪಿಗಳನ್ನ ಅರೆಸ್ಟ್ ಮಾಡೋದು. ಆದ್ರೆ UPA ಸರ್ಕಾರ ಒಂದು SIT ಅನ್ನ ರಚನೆ ಮಾಡಿ ಕೈ ತೊಳ್ಕೊಂಡ್ಬಿಡ್ತು. ಕೊನೆಗೆ ಒತ್ತಡ ತುಂಬಾನೇ ಹೆಚ್ಚಾದಾಗ 8 ಜನರ ವಿರುದ್ಧ FIR ಅನ್ನ ದಾಖಲಿಸಿ ಅವರನ್ನ ಅರೆಸ್ಟ್ ಮಾಡಲಾಯಿತು. ಆದ್ರೆ ಚಂಪತ್ ರಾಯ್ ಅಂತವ್ರ ವಿರುದ್ಧ ಆದಿತ್ಯನಾಥ್ ಸರ್ಕಾರ ಏನು ಮಾಡಲಿಲ್ಲ. ಕಡೆಗೆ ಚಂಪತ್ ರಾಯ್ ರಾಜೀನಾಮೆಯನ್ನ ನೀಡಿದ್ರು. ಚಂಪತ್ ರಾಯ್ RSS ನವರು ಮತ್ತೆ ರಾಮ ಮಂದಿರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹೆಚ್ಚಿನವರು ಎಲ್ಲರೂ ಕೂಡ RSS ನವರೇ ಆಗಿದ್ದಾರೆ. ಆದ್ರೆ RSS ಕೂಡ ಈ ವಿಷಯದಲ್ಲಿ ಏನ್ ಮಾಡ್ತು ಅನ್ನುವಂಥ ಒಂದು ಪ್ರಶ್ನೆ ಹಾಗೇನೆ ಉಳಿಯುತ್ತೆ. ಕಡೆಗೆ ಒಳಗಿನಿಂದಾನೇ ಆಕ್ರೋಶ ಭುಗಿಲೆದ್ದಿತ್ತು. ರಾಮ ಮಂದಿರ ಚಳವಳಿಯ ಮೂಲಕ ನಾಯಕ ವಿನಯ್ ಕಟಿಯಾರ್ ಟ್ರಸ್ಟ್ ಮತ್ತೆ ಚಂಪತ್ ರಾಯ್ ವಿರುದ್ಧ ಬಹಿರಂಗವಾಗಿಯೇ ಟೀಕೆ ಮಾಡಿದ್ರು. RSS ವಿಶ್ವಾಸಾರ್ಹತೆ ಮಣ್ಣು ಪಾಲಾಯಿತು ಅನ್ನೋದು ಇಲ್ಲಿಗೆ ಸ್ಪಷ್ಟ ಆಯಿತು. ಇನ್ನು ಮಾಧ್ಯಮಗಳು ಏನಾಗಿವೆ ಅನ್ನೋದನ್ನ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಕಾಂಗ್ರೆಸ್ ಮತ್ತೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಮಾಧ್ಯಮಗಳು ಹೇಗೆ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದ್ವು ಅನ್ನೋದು ಗೊತ್ತಿದೆ. ಆದ್ರೆ ಈಗ ಈ ಮೀಡಿಯಾಗಳು ಹಾಗೇನಾದ್ರೂ ಮಾಡೋದಕ್ಕೆ ಸಾಧ್ಯನಾ? ಮೋಹನ್ ಯಾದವ್ ಕುಟುಂಬಸ್ಥರ ಭೂ ಹಗರಣ ಈ ಮಾಧ್ಯಮಗಳಿಗೆ ಕಾಣಿಸ್ಲಿಲ್ಲ. ಹಾಗೇನೆ ರಾಮ ಮಂದಿರದಲ್ಲಿನ ಕಾಣಿಕೆ ಲೂಟಿ ಕೂಡ ಇವ್ರಿಗೆ ಕಾಣಿಸ್ತಾ ಇಲ್ಲ. ಇಂಡಿಯನ್ ಎಕ್ಸ್‌ಪ್ರೆಸ್ ಮೋಹನ್ ಯಾದವ್ ಅವರ ಭೂ ಹಗರಣ ಬಯಲಿಗೆಳಿತು. ಸಾಮಾನ್ಯವಾಗಿ ಅಂತಹ ಸಂದರ್ಭದಲ್ಲಿ ಉಳಿದೆಲ್ಲ ಮಾಧ್ಯಮಗಳು ಅದರ ಹಿಂದೆ ಬಿದ್ದು ಸರ್ಕಾರವನ್ನ ಪ್ರಶ್ನೆ ಮಾಡ್ತವೆ, ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತವೆ. ಆದ್ರೆ ಈಗ ಎಲ್ಲಾನು ಬದಲಾಗಿದೆ. ಯಾವುದೇ ಟಿವಿ ಚಾನೆಲ್ಗಳು ಆ ಬಗ್ಗೆ ಪ್ರಶ್ನೆಯನ್ನೇ ಎತ್ತುತ್ತಾ ಇಲ್ಲ, ಅದನ್ನ ಉಲ್ಲೇಖ ಮಾಡ್ತಾನೆ ಇಲ್ಲ. ಮನಮೋಹನ್ ಸಿಂಗ್ ಸರ್ಕಾರದ ವಿರುದ್ಧ ಆಕ್ರಮಣಕಾರಿಯಾಗಿದ್ದವರು ಈಗ ಮೋದಿ ಸರ್ಕಾರದ ತುತ್ತೂರಿಗಳಾಗಿರೋದು ಕಾಣದೇ ಇರುವಂತಹ ರಹಸ್ಯ ಏನಲ್ಲ ಇದು. ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, CBSE ಅವಾಂತರ, ವಿದೇಶಾಂಗ ನೀತಿಯ ವಿಫಲತೆ, ಆರ್ಥಿಕ ಬಿಕ್ಕಟ್ಟು ಇವೆಲ್ಲದರಿಂದಾಗಿ ಮೋದಿ ಸರ್ಕಾರ ಗಂಭೀರ ಆರೋಪಗಳನ್ನ ಎದುರಿಸ್ತಾ ಇದೆ. ಆದ್ರೆ ಇಲ್ಲಿನ ಮಡಿಲ ಮಾಧ್ಯಮಗಳು ಮೋದಿ ಸರ್ಕಾರದ ವಿರುದ್ಧ ಬಾಯಿ ಬಿಡ್ತಾ ಇಲ್ಲ. ಮೋದಿ ಸರ್ಕಾರವನ್ನ ಅವು ಪ್ರಶ್ನೆ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ CJP ನಡೆಸ್ತಾ ಇರುವಂತಹ ಪ್ರತಿಭಟನೆಯು ಕೂಡ ಇದೇ ಮಾಧ್ಯಮಗಳ ಹೀನ ಸ್ಥಿತಿಯಿಂದಾಗಿ ಮಸುಕಾಗಿದೆ. ಸರ್ಕಾರದ ವಿರುದ್ಧ ಹೋರಾಡುವಂತ ಹಳೆಯ ಸಾಂಪ್ರದಾಯಿಕ ವಿಧಾನ ಈಗ ಕೆಲಸ ಮಾಡೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಸರಿಯಾಗಿನೇ ಹೇಳಿದ್ದಾರೆ ಅಂತ ಆಶುತೋಷ್ ಅವರು ಬರೀತಾರೆ. ಅಂದ್ರೆ ಹೊಸ ರೀತಿಯ ಪ್ರತಿರೋಧದ ಅಗತ್ಯ ಇದೆ ಅನ್ನುವಂಥ ರಾಹುಲ್ ಗಾಂಧಿ ಅವರ ನಿಲುವನ್ನ ಆಶುತೋಷ್ ಕೂಡ ಒಪ್ಕೊಳ್ತಾರೆ. ಸರ್ಕಾರವನ್ನ ಹೊಣೆಯಾಗಿಸೋದಿಕ್ಕೆ ಹೊಸ ವಿಧಾನಗಳನ್ನ ಕಂಡುಕೊಳ್ಬೇಕಾಗಿದೆ. ಅದಕ್ಕಾಗಿ ಜನರೊಂದಿಗೆ ಸಂವಹನವನ್ನ ನಡೆಸೋದಿಕ್ಕೆ, ಅವರನ್ನ ಮನವೊಲಿಸೋದಿಕ್ಕೆ ಮತ್ತೆ ದೀರ್ಘ ಆಂದೋಲನಕ್ಕೆ ಅವರನ್ನ ಸಿದ್ಧಪಡಿಸೋದಿಕ್ಕೆ ಹೊಸ ವಿಧಾನಗಳ ಅಗತ್ಯ ಇದೆ. ಈಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಸಾಂಪ್ರದಾಯಿಕ ಸರ್ಕಾರವಾಗಿದ್ದರಿಂದ ಸಾಂಪ್ರದಾಯಿಕ ವಿಧಾನ ಕೂಡ ಇಲ್ಲಿ ಕೆಲಸ ಮಾಡ್ತು. ಆದ್ರೆ ಈ ಮೋದಿ ಸರ್ಕಾರ ಸಾಂಪ್ರದಾಯಿಕನೂ ಅಲ್ಲ ಅಥವಾ ಪ್ರಮಾಣಿತನೂ ಅಲ್ಲ ಅಂತ ಆಶುತೋಷ್ ಅವರು ಬರೆದಿದ್ದಾರೆ. ಮನಮೋಹನ್ ಸಿಂಗ್ ಕಾಲದ ಸಾಂಪ್ರದಾಯಿಕ ಸರ್ಕಾರ ಆಗಿದ್ದಿದ್ರೆ ರಾಮ ಮಂದಿರ ಕಾಣಿಕೆಗಳ ವಿರುದ್ಧ ಈಗಾಗಲೇ ದೊಡ್ಡ ಮಟ್ಟದ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇತ್ತು. ಮಧ್ಯಪ್ರದೇಶದ ಮುಖ್ಯಮಂತ್ರಿಯನ್ನ ಈಗಾಗಲೇ ಮನೆ ಕಳಿಸಲಾಗ್ತಾ ಇತ್ತು. ಧರ್ಮೇಂದ್ರ ಪ್ರಧಾನ್ ಅವರ ರಾಜಕೀಯ ಜೀವನಕ್ಕೂ ಕೂಡ ಹೊಡೆತ ಬೀಳ್ತಾ ಇತ್ತು. ಆದ್ರೆ ಈಗ ಇದು ಯಾವುದೂ ಆಗ್ಲಿಲ್ಲ ಅಂತ ಅಂದ್ರೆ ಅಣ್ಣಾ ಹಜಾರೆ ಆಂದೋಲನದ ಕಾಲದಲ್ಲಿ ಆಗಿದ್ದು ಕೂಡ ಈಗಾಗೋದಿಲ್ಲ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.